ನಾ ಪೆಟ್ರೋಲ್ ಹಾಕ್ಸಿದ ತಕ್ಷಣ ನಿಮಗೊಂದು ಮಾತು ಹೇಳ್ಬೇಕು, ಅದಕ್ಕೋಸ್ಕರ ಭಾಳ ಕಾಯಕತ್ತೇನೆ. ನಾನು ನಿಮಗೊಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ. ನಾನು ರಾತ್ರಿ ಮಲ್ಕೊಂಡ್ ಎದ್ದ ತಕ್ಷಣ ನನಗೆ ಮನ್ಯಾಗ ಕುಂದ್ರಕ್ ಆಗತ್ತಿದ್ದಿಲ್ಲ. ಆ ಕ್ಲಿಪ್ ನಾನು ಊರಿಗೆ ಹೋಗ್ಬೇಕಂತ ಹೇಳಿ ಎಷ್ಟು ಎಕ್ಸೈಟ್ಮೆಂಟ್ನಾಗ ಇದ್ನಂದ್ರ ಓ ಮೈ ಗಾಡ್. ಆ ವಿಡಿಯೋ ಕ್ಲಿಪ್ ನೋಡ್ಕೊಂಡ್ ಬರ್ರಿ ಹೆಂಗೈತೆ ಅಂತ ಹೇಳಿ. ಹಲೋ ನಮಸ್ಕಾರ, ಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ. ಏನು ಈ ಟೈಮಿಂಗ್ ರಾತ್ರಿ ಇಷ್ಟ ಕತ್ಲಾಗಿದ್ರು ಎಲ್ಲೋ ಆತನ ಅಂತ ಹೇಳಿ ಅನ್ಕೊಂಡತ್ತೀರಿ. ರಾತ್ರಿ 12:30 ಆಗೈತಿ. ನನಗ್ ಮನ್ಯಾಗ ಕುಂದ್ರಕ್ಕಾಗವಲ್ತ. ಅದಕ್ಕೋಸ್ಕರ ನಾ ರೆಡಿಯಾಗಿ ಬಾದಾಮಿಗೆ ಹೊಂಟೀನಿ. ಲೆಟ್ಸ್ ಗೋ ಗಾಯ್ಸ್. ಮಂಗಳೂರ್ಲಿಂತ ನಮ್ಮ ಊರಿಗೆ ಎಷ್ಟು ಖುಷಿನೇ ಹೋಗ್ತೀನಿ, ಅಷ್ಟು ದುಃಖದ್ನಾಗ ವಾಪಸ್ ಬರ್ತೀನಿ. ಅದಕ್ಕೋಸ್ಕರ ಅನ್ನೋದು ನಮಗ್ ದುಡಿಯಾಕ ಕೊಟ್ಟಿದ್ ಮಂಗಳೂರು ಆದ್ರ ಜೀವನ ಕೊನೆಗೆ ಹೋಗುದು ನಮ್ಮ ಊರಾಗ ಅಂತ ಹೇಳಿ. ನೀವು ನಿಮ್ಮ ಊರಿಗೆ ಎಷ್ಟು ಇಷ್ಟಪಡ್ತೀರ ಅಂತ ಹೇಳಿ ಈ ವಿಡಿಯೋದೊಳಗಡೆ ಕಮೆಂಟ್ ಹಾಕ್ರಿ. ನಿಮ್ಮ ಊರಿಗೆ ಎಷ್ಟು ನೀವು ಮಿಸ್ ಮಾಡ್ಕೋತೀರ ಅಂತ ಹೇಳಿ ಈ ವಿಡಿಯೋದೊಳಗಡೆ ಕಮೆಂಟ್ ಹಾಕ್ರಿ. ನಿಮ್ಮ ಊರಿಗೆ ಯಾವಾಗೆಲ್ಲ ಹೋಗ್ತೀರಿ ಅವಾಗೆಲ್ಲ ಎಷ್ಟು ಖುಷಿ ಪಡ್ತೀರಿ ಅಂತ ಹೇಳಿ ಈ ವಿಡಿಯೋದೊಳಗಡೆ ಕಮೆಂಟ್ ಹಾಕ್ರಿ. ನಮ್ಮೂರ್ ನನಗೊಂದು ಒಳ್ಳೆ ಹೆಸರು ಕೊಟ್ಟಿದ್ರ ನನಗ್ ಮಂಗಳೂರು ನನಗ್ ದುಡಿಯಾಕ, ಈ ಮಂಗಳೂರು ನನಗ್ ಬದುಕುದ್ ಹೆಂಗ ಅಂತ ಹೇಳಿ ಕಲ್ಸೈತಿ. ಈ ಮಂಗಳೂರು ನನಗ ನಮ್ಮ ಮನುಷ್ಯತ್ವ ಅಂತ ಹೇಳಿ ಹೆಂಗ ಅನ್ನೋದು ಕಲ್ಸೈತಿ. ಈ ಮಂಗಳೂರು ನನಗ ಜೀವನ ಅನ್ನೋದು ಕೊಟ್ಟೈತಿ. ಈ ಮಂಗಳೂರು ನನಗ ದೇವರ ನಂಬಿಕೆ ಅನ್ನೋದು ಏನಂತ ಹೇಳಿ ಕೊಟ್ಟೈತಿ. ಈ ಮಂಗಳೂರು ನನಗ ನನ್ನ ಊರು ಬಾದಾಮಿ ಆದ್ರೂ ನನಗ್ ಮನುಷ್ಯತ್ವ ಏನಂತ ಹೇಳಿ ಕಲ್ಸಿದ್ ನನಗ್ ಮಂಗಳೂರು. ಅದಕ್ಕೋಸ್ಕರ ನನ್ನ ಮಂಗಳೂರನ್ನ ನನ್ನ ಮನಸ್ಸಿನಾಗ ಇಟ್ಕೊಂಡು ಪ್ರೀತಿಸ್ತೀನಿ. ಹಂಗ ಮಂಗಳೂರಿನಾಗಿರೋ ಜನರನ್ನು ಸಹ. ನಾನು ಹುಟ್ಟಿದ ಊರು ಮತ್ತು ನಾನು ಬೆಳೆದಿದ್ದ ಊರು ಎಲ್ಲರ ಬಗ್ಗೆ ಅಂತ ಹೇಳತ್ತ. ನಾನು ಬಾದಾಮಿಗೆ ಯಾಕೆ ಹೋಗ್ತೀನಿ ಅದರ ರೀಸನ್ ಹೇಳತ್ತಿಲ್ಲ ನಿಮಗೆ ಆಗಳಿಂತ್ರ. ನಾನು ಹೋಗ್ತೀನಿ, ನಮ್ಮ ಮನೆ ಒಂದು ಮದುವೆ ಐತಿ. ಆ ಮದುವೆ ಫಂಕ್ಷನಿಗಾಗಿ ನಾನು ಬಾದಾಮಿ ಹೋಗ್ತೀನಿ. ನಾನು ಪ್ರತಿ ಸಲ ಊರಿಗೆ ಹೋದಾಗ ಅನಿಸ್ತೈತಿ ನಾ ಜಾಸ್ತಿ ಅಡ್ಡಾಡ್ಬೇಕು ಬೈಕ್ ತಗೊಂಡ್ ಅಂತ ಹೇಳಿ. ಪ್ರತಿ ಸಲ ಹೋದಾಗೂ ಅಷ್ಟ ಅದೇ ಡಿಸಪಾಯಿಂಟ್ನಾಗ ವಾಪಸ್ ಬರ್ತೀನಿ ನಮ್ಮ ಊರ್ಲಿಂತ್ರ ನಾನು ಮಂಗಳೂರಿಗೆ. ಈ ಸಲ ಏನಾಗ್ತದೆ ಅಂತ ನೋಡೋಣ್ರಿ. ನಾನು ಮಂಗಳೂರಿಲಿಂತ್ರ ಹೋಗಿ ಬಾದಾಮಿಗೆ ಎಷ್ಟು ಜಾಗವನ್ನು ಅಡ್ಡಾಡ್ತೀನಿ ಅಂತ ಹೇಳಿ ತೋರಿಸ್ತೀನಂತ. ಆಲ್ಮೋಸ್ಟ್ ಆಗಿ ನಾನು ಹೋಗುದು ಒಂದೇ ಜಾಗಕ್ಕೆ, ಬಾದಾಮಿನಾಗಿರೋ ಮಹಾಕೋಟೇಶ್ವರ ಟೆಂಪಲ್ಗೆ. ಈ ಸಲ ಹೋಗ್ತೀನೋ ಇಲ್ಲೋ ಅಂತೇಳಿ ನಿಮಗೆ ಪಾರ್ಟ್ ವೈಸ್ ವಿಡಿಯೋನಾಗ ಗೊತ್ತಾಗ್ತೈತಂತ. ಯಾವ ಊರು ಅನ್ನೋದು ಗೊತ್ತಿಲ್ಲ ನನಗೆ, ಆದ್ರೆ ಮಸ್ತ್ನಾಗ ಡೆಕೋರೇಷನ್ ಮಾಡ್ಯಾರ. ನಮ್ಮ ಕರ್ನಾಟಕ ಫ್ಲಾಗ್ ಮತ್ತೆ ನಮ್ಮ ಹಿಂದೂ ಸಂಘಟನೆ ಫ್ಲಾಗ್ ಹಾಕ್ಯಾರ. ನಮ್ಮಂತ ಬೈಕರ್ಸ್ ಅವ್ರಿಗೆ ಫಾಗ್ ಲೈಟ್ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮುಂದೆ ಬರ್ತಾ ಇರೋ ಗಾಡಿಗಳಿಗೆ ನೋಡಿ ನೀವು ಅರ್ಥ ಮಾಡ್ಕೋಬೇಕು. ಫುಲ್ ಹೈ ಬೀಮ್ ಹಾಕೊಂಡು ದೊಡ್ಡ ಗಾಡಿಗಳೆಲ್ಲ ಬರ್ತಿರ್ತಾವ. ಅಂತ ಟೈಮಿಗೆ ನಮ್ಮಂತ ಬೈಕರ್ಸಿಗೆ ಫಾಗ್ ಲೈಟ್ ಬಹಳ ರಿಕ್ವೈರ್ಮೆಂಟ್ ಇರ್ತೈತಿ. ಯಾಕಪ್ಪ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳುದು ಪೊಲೀಸ್ ಅವರಿಗೆ ದಯವಿಟ್ಟು ಬೈಕರ್ಸ್ ಅವ್ರ ಕಂಡ್ರ ಫಾಗ್ ಲೈಟ್ ಅಲೌ ಮಾಡ್ರಿ. ಅದಕ್ಕೋಸ್ಕರ ನಾನು ಎಲ್ಲರ ಹತ್ರ ಮನವಿ ಮಾಡ್ಕೋತೀನಿ ಪೊಲೀಸರ ಹತ್ರ. ನಮಗ್ ಫಾಗ್ ಲೈಟ್ ಇರ್ಲಿಕ್ಕೆ ಅಂದ್ರೆ ಮುಂದೆ ರೋಡ್ ಕಾಣಂಗಿಲ್ಲ. ಪ್ರೊಫೆಷನಲ್ ರೈಡರ್ಗಳಿಗೆ ಅದಕ್ಕೋಸ್ಕರನೇ ಹೇಳುದು ಎಲ್ಲಿ ಫಾಗ್ ಲೈಟ್ ಇಂಪಾರ್ಟೆಂಟ್ ಇರ್ತೈತಿ ಅಲ್ಲಿ ಅಷ್ಟು ಯೂಸ್ ಮಾಡ್ತಾರೆ. ಬೇರೆ ಚಪ್ರಿಗಳ ತರ ಸಿಟಿನಾಗೆಲ್ಲ ಹಾಕೊಂಡು ನಾವು ಫಾಗ್ ಲೈಟ್ ಓಡಿಸಂಗಿಲ್ಲ. ನಾವು ಎಲ್ಲಿ ರಿಕ್ವೈರ್ಮೆಂಟ್ ಇರ್ತೈತಿ ಫಾಗ್ ಲೈಟ್ ಅಲ್ಲಿ ಮಾತ್ರ ಫಾಗ್ ಲೈಟ್ ಅನ್ನ ಆನ್ ಮಾಡ್ಕೊಂಡು ಕೇಸಿ ನಾವು ಗಾಡಿ ಓಡಿಸ್ತೀವಿ. ಇದನ್ನ ಎಲ್ಲ ಪ್ರೊಫೆಷನಲ್ ರೈಡರ್ಗಳು ಸಹ ಎಗ್ರಿ ಮಾಡ್ತಾರೆ. ನನ್ನ ಕೈಲಿಂದ್ರ ಆಗ್ಬಾರ್ದಂತ ತಪ್ಪಾಗ್ಬಿಟ್ಟೈತಿ. ಏನಪ್ಪಾ ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಆಗಿ ಒಂದು 150-100 ಕಿಲೋಮೀಟರ್ನ ಹೊಡೆಯುತ್ತಿದ್ದೆ ರನ್ನಿಂಗ್ನಾಗ. ನನಗೆ ಫುಲ್ ಜೋರು ಸುಸು ಬಂದ್ಬಿಟ್ಟಿತ್ತು. ಹಂಗಾಗಿ ನಾನು ಆಲ್ಮೋಸ್ಟ್ ಒಂದು ಕಂಟ್ರೋಲ್ ಮಾಡ್ಕೊಂಬಂದೆ. ನನಗೆ ಗೊತ್ತಾಗಲಿಲ್ಲ. ಬಂದ ಕೇಸಿ ಒಂದು ಜಾಗಕ್ಕೆ ನಿಲ್ಲಿಸಿದೆ. ಈ ನಿಲ್ಲಿಸ್ಕೇಸಿ ಇಲ್ಲೇ ಮಾಡಿಬಿಟ್ಟೆ ನಾನು ಸುಸು ಇಲ್ಲೇ ಮಾಡಿದೆ. ಆಮೇಲೆ ನಾನು ತಿರುಗಿ ನೋಡ್ತೀನಿ, ನನಗೆ ಶಾಕ್. ನಾ ಅಲ್ಲಿಂದ ಬಂದ ಕೇಸಿ ಇಲ್ಲಿ ಬಂದು ಮಾಡಿಬಿಟ್ನಲ್ಲ ಅಂಥೇಳಿ ನನಗೆ ಅಲ್ಲೇ ಒಂದು 2-3 ಜಾಗದಾಗ ನಿಂದ್ರಸಕ್ಕೆ ನೋಡಿದೆ. ನನ್ನ ಕೈಲಿಂತ್ರ ನಿಂದ್ರಿಸ್ಬೇಕು ಅನ್ನೋದ್ಲಾಗ ಯಾಕೋ ಮನಸ್ಸು ಒಪ್ಕೊಳ್ಳಿಲ್ಲ ನಿಂದ್ರಿಸ್ಬೇಕೋ ಬೇಡ ಅಂಥೇಳಿ. ಆ ಟೈಮಿಗೆ ಇಲ್ಲಿ ಬಂದು ನಿಂದ್ರಿಸಿದ ತಕ್ಷಣ ನನಗೆ ಇಲ್ಲಿ ವಾಶ್ರೂಮ್ ಮಾಡಿದ ತಕ್ಷಣ ನನಗೆ ಒಂದು ಸೆಕೆಂಡಿಗೆ ತಿರುಗಿ ನೋಡಿದೆ ಏನು ಮಸ್ತ್ ಐತಲ್ಲ ಪ್ಲೇಸ್ ಅಂತೇಳಿ ಕೇಸಿ. ಅದಾದ್ಮೇಲೆ ಗೊತ್ತಾದ ನನಗೆ ಇಲ್ಲಿ ದೇವಸ್ಥಾನ ಐತೆ ಅಂತೇಳಿ. ದೇವಸ್ಥಾನ ನೋಡಿದ್ರೆ ಇಲ್ಲೇ ಮುಂದೆ ಐತಿ. ನಾ ಇಲ್ಲೇ ವಾಶ್ರೂಮ್ ಮಾಡಿಬಿಟ್ಟಿನಿ. ನನಗೆ ಈಗ ಭಾಳ ಗಿಲ್ಟಿ ಫೀಲ್ ಆಗಿಬಿಟ್ಟೈತಿ. ನಾ ದೊಡ್ಡ ತಪ್ಪು ಮಾಡಿಬಿಟ್ನಲ್ಲ ಅಂಥೇಳಿ. ಈ ಥರ ತಪ್ಪು ಆಗಬಾರ್ದು. ನನಗೂ ಗೊತ್ತಿಲ್ಲ. ನಾನು ಆಚೆಗೆ ನೋಡ್ಲಾರ್ದ ಸೀದಾ ವಾಶ್ರೂಮಿಗೆ ನಿಂತುಬಿಟ್ಟೆ. ನನ್ನ ಕಡೆಯಿಂದ ತಪ್ಪು ಅಂತ ಆಗೈತಿ. ನಾನು ಅದಕ್ಕೆ ಕ್ಷಮೆನೂ ಕೇಳ್ತೀನಿ ಎಲ್ಲರಿಗೂ. ನನಗೆ ಬೇರೆ ಜಾಗ ಸೇಫ್ ಅನ್ನಿಸ್ಲಿಲ್ಲ. ಅದಕ್ಕಾಗಿ ಇಲ್ಲೇ ಸೇಫ್ ಅನ್ನಿಸ್ತು. ಸ್ವಲ್ಪ ಲೈಟ್ ಎಲ್ಲ ಇದ್ದು ಅದಕ್ಕಾಗಿ ಇಲ್ಲಿ ಬಂದು ನಿಲ್ಲಿಸಿದೆ. ಅದು ಬಿಟ್ಟರೆ ಬೇರೆ ಯಾವುದೂ ರೀಸನ್ ಇಲ್ಲ. ಗಾಡಿಗಳು ಓಡಾಡತ್ತವು ಮತ್ತು ಜನರು ಓಡಾಡತ್ತಾರೆ ಸ್ವಲ್ಪ ಆನ್ ರೇಂಜಿಗೆ. ಅದಕ್ಕೋಸ್ಕರ ಬಂದು ನಿಲ್ಲಿಸ್ಬಿಟ್ಟೆ ನಾ ಇಲ್ಲೇ. ಬೆಸ್ಟ್, ಏನು ಮಾಡೋಕ್ಕಾಗಂಗಿಲ್ಲ. ಬೆಸ್ಟ್ ಈಸ್ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಹಂಗೆ. ಅಲ್ಲಿಂದ ತಡ್ಕೊಂಡು ಬಂದೆ, ಇಲ್ಲಿ ಬಂದು ಮಾಡಿಬಿಟ್ಟೆ ಅಂತೇಳಿ ಒಂದು ಸ್ವಲ್ಪ ಗಿಲ್ಟಿ ಕಾಡತೈತೆ ಮನ್ಸ್ನಾಗ ಭಾಳ. ಆ ದೇವ್ರು ನೋಡ್ಕೋಬೇಕು. ಶಂಸುದೆಲ್ಲ ದೇವ್ರ ಕಡೆನೇ ಬಿಟ್ಟಿದ್ದು. ನನಗೆ ಆಲ್ಮೋಸ್ಟ್ ಜನ ಫ್ರೆಂಡ್ಸ್ ಅವ್ರು ಕೇಳಿರೋದು ನೀ ಯಾಕೆ ಎಕ್ಸ್ಪಲ್ಸ್ ತಗೊಂಡಿ ಅಂತೇಳಿ. ನನ್ನ ಬೈಕ್ 57 ಸ್ಪೀಡ್ನಾಗ ಓಡಾತೈತಿ. ಇಂಥ ರೋಡ್ನಾಗ ನಿಮ್ದು ನಾರ್ಮಲ್ ಸ್ಪೋರ್ಟ್ಸ್ ಬೈಕ್ ಇಂಥ ಜಾಗದಾಗೆಲ್ಲ 57 ಸ್ಪೀಡ್ 52 ಸ್ಪೀಡ್ ಎಲ್ಲ ಓಡ್ತೈತೆ ಅಂತೇಳಿ ಕಮೆಂಟ್ ಮಾಡ್ರಿ.
the real. ನಾ ಸಿರ್ಸಿ ಘಾಟ್ಲಿಂದ್ರ ಹುಬ್ಳಿಗೆ ಹೋಗ್ಬೇಕಾದ್ರೆ ಒಬ್ಬ ಸಣ್ಣ ಹುಡುಗ ಹೆಲ್ಮೆಟ್ ಹಾಕೊಲಾರ್ದ ಬೈಕ್ ಓಡಿಸತಾನೆ. ಮೋಸ್ಟ್ಲಿ ಒಂದು ಏಜ್ 14 15 16 ಆ ಏಜ್ ಒಳಗಡೆನೆ ಇರ್ಬೋದು. ಲೈಸೆನ್ಸ್ ಅಂತೂ ಇರಂಗಿಲ್ಲ ಅಂತ ಹೇಳಿ ನನಗೂ ಗೊತ್ತೈತಿ, ನಿಮ್ಗೂ ಗೊತ್ತೈತಿ. ಆದ್ರೆ ಅವನಿಗೆ ಹೆಲ್ಮೆಟ್ ಹಾಕೊಂಡು ಓಡಿಸ್ ಅಂತ ಹೇಳಿ ಒಂದೆರಡು ಮಾತು ಹೇಳೋಣಂತ ಬರ್ರಿ. ಲೈಸೆನ್ಸ್ ಎಲ್ಲ ಐತೆ, ಲೈಸೆನ್ಸ್ ಎಲ್ಲ ಐತೆ, ಲೈಸೆನ್ಸ್ ಲೈಸೆನ್ಸ್ ಎಲ್ಲ ಐತೆ ನಿಂದ ಇಲ್ಲ. ಹೆಲ್ಮೆಟ್ ಹಾಕೋದು ಓಡಾಡ್ದೈತೆ, ನಮ್ಗೆ ಓಡಾಡಕ್ ಹೋಗ್ಬೇಡ. ಹುಬ್ಳಿ ದಾಟಿ ಆಲ್ಮೋಸ್ಟ್ ಆಗಿ 50-60 ಕಿಲೋಮೀಟರ್ ಬಂದೆ. ನಾ ಮೂರ್ ಹತ್ರ ಬರ್ಬೇಕಾದ್ರೆ ಫುಲ್ ಖುಷಿ ಆಗ್ತೈತಿ. ಹೆಂಗಂದ್ರ ಒಂಥರ ಫುಲ್ ಹ್ಯಾಪಿ ಫೀಲಿಂಗ್. ಬಂದ್ಬಿಟ್ಟೆ ಫೈನಲಿ ನಮ್ಮ ಊರಿಗೆ ಬೈಕ್ನಾಗ ಅಂತೇಳಿ. ನಾನು ನನ್ನ ಬೈಕ್ನಾಗ ಭಾಳ ಸಲ ಬಂದೇನಿ, ಆದ್ರೆ ಈ ಸಲ ಹಾಕೊಂಡ್ ಬಂದಿರೋ ಹೆಲ್ಮೆಟ್ ಫುಲ್ ಡಿಫ್ರೆಂಟ್ ಆಗೈತಿ. ಇಲ್ಲಿ ಯಾರೋ ಸೈಡ್ ಇಲ್ದ್ರ ರೈಡರ್ ಪಾಸ್ ಆದ್ರೆ ನೋಡಿದ್ರ ಅನ್ಕೋತೀನಿ. ಅವಂದು ಯಾವ್ದು ಬೈಕ್ ಅಂತೇಳಿ ಕರೆಕ್ಟ್ ಆಗಿ ನಾನು ನೋಡ್ಲಿಲ್ಲ. ಬರ್ರಿ ಆ ಬೈಕು ತೋರಿಸ್ತೀನಿ, ಮತ್ತ ಆ ಮನುಷ್ಯ ಯಾರು ಅಂತ ಹೇಳೋದು ತೋರಿಸ್ತೀನಿ. ಈ ವಿಡಿಯೋನ ನೋಡತ್ತಿರೋ ಆ ಮನುಷ್ಯ ಫಾಲೋ ಮಾಡು ಅಣ್ಣ, ಮತ್ತೆ ಇನ್ನ ಕಮೆಂಟ್ ಮಾಡ ನಾನು ಹೌದಂತೇಳಿ. ಮೋಸ್ಟ್ಲಿ ಆ ರೈಡರ್ ನಮ್ ಬಾದಾಮಿ ಚಾಲುಕ್ಯ ಗ್ರೂಪ್ನಾಗ ಇರ್ಬೋದೇನೋ ಅನ್ಕೋತೀನಿ. ನಮ್ ಬಾದಾಮಿದು ಒಂದು ಬೈಕರ್ಸ್ ಕ್ಲಬ್ ಐತಿ, ಚಾಲುಕ್ಯ ಬೈಕ್ ರೈಡರ್ಸ್ ಅಂತೇಳಿ. ಆ ಅಣ್ಣ ಅವ್ರನ್ನು ಒಂದು ವಿಡಿಯೋನಾಗ ಮಾತಾಡ್ಸಿನಂತ. ಆ ವಿಡಿಯೋ ನಿಮಗೆ ನೆಕ್ಸ್ಟ್ ವಿಡಿಯೋನಾಗ ಇರೋದು, ಅದಕ್ಕಿಂತ ನೆಕ್ಸ್ಟ್ ವಿಡಿಯೋನಾಗ ಸಿಗ್ಬಹುದು. ಯಾಕಪ್ಪ ಅಂತ ಹೇಳಿದ್ರೆ ನಮ್ ಚಾಲುಕ್ಯ ಬೈಕ್ ರೈಡರ್ಸ್ ಬಾದಾಮಿದು ಐತಂದ್ರ ನಮಗೊಂದು ಹೆಮ್ಮೆ ಆಗ್ತೈತಿ. ನಮ್ ಬಾದಾಮಿನಾಗ ಒಂದು ಚಾಲುಕ್ಯ ಬೈಕ್ ರೈಡರ್ಸ್ ಅಂತ ಐತಂತೇಳಿ ನನಗೆ ಬಹಳ ಖುಷಿ. ನಾನು ಮಂಗಳೂರಿನಾಗ ಇರ್ಬೇಕಾದ್ರೆ ಅದು ಉದ್ಘಾಟನೆ ಆಗ್ಬೇಕಾದ್ರೆ ನಾನು ನೋಡಿದೆ, ಅದಕ್ಕೋಸ್ಕರ ನನಗೆ ಫುಲ್ ಖುಷಿ. ಓ ಮೈ ಗಾಡ್, ನಮ್ಮ ಬಾದಾಮಿಯಾಗೂ ಬೈಕ್ ರೈಡರ್ಸ್ ಅದಾರಲ್ಲಪ್ಪ ಅಂತೇಳಿ. ನನಗೆ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಇರೋದು ಫುಡ್ ಮಾತ್ರ ನನಗೆ ಭಾಳ ಇಷ್ಟ ಆಗ್ತೈತಿ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಸೈಡ್ ಪೂರಿಗೆ ಕೊಡೋ ಅಂತ ಸಾಂಬಾರು ಮಂಗಳೂರಿನಾಗ ಪೂರಿಗೆ ಅಂತ ಸಾಂಬಾರು ಕೊಡಂಗಿಲ್ಲ. ನಮ್ಮ ಸಾಂಬಾರು ತಿನ್ನಕ್ಕೆ ಒಂಥರ ಸ್ವೀಟ್ ಆಗಿರ್ತೈತಿ, ಖಾರವಾಗಿರ್ತೈತಿ, ಸೂಪರ್ ಇರ್ತೈತಿ. ಮಾತ್ರ ನಮ್ಮ ಸೈಡ್ ತಿಂದವ್ರು ಮಂಗಳೂರಿನಾಗ ಆಗಿರೋ ಜನ ಒಂದ್ಸಲ ಟೇಸ್ಟ್ ಮಾಡ್ರಿ ನಮ್ಮ ಸೈಡ್ ಉತ್ತರ ಕರ್ನಾಟಕ ಸೈಡ್ ಪೂರಿ ಮತ್ತು ಪೂರಿ ಸಾಂಬಾರು ಹೆಂಗಿರ್ತೈತೆ ಅಂತೇಳಿ. ಮತ್ತು ಅದ್ರ ಒಟ್ಟಿಗೆ ಖಾರ ಚಟ್ನಿ ಕೊಡ್ತಾರ. ಓ ಮೈ ಗಾಡ್, ಕೊಬ್ಬರಿ ಚಟ್ನಿ ಬೆಂಕಿ. ಬರ್ರಿ ಆ ನಾಷ್ಟ ಮಾಡೋದು ನಾನು ನಿಮಗೆ ತೋರಿಸ್ತೀನಿ ಅಂತ. ನಾನ್ ನಾಷ್ಟ ಮಾಡಿದ್ ನವಲ್ಗುಂದ್ ಅವ್ರು ಯಾರಾಗಿದ್ರೆ ಹಾಯ್ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಮ್ ಬಾದಾಮಿನಾಗಿರೋ ಪೊಲೀಸರು ತೆಲಿಗೆ ಹೆಲ್ಮೆಟ್ ಹಾಕೊಳಂಗಿಲ್ಲ. ಯಾಕನ್ನೋದು ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಹೆಲ್ಮೆಟ್ ಎಲ್ಲ ಯೂಸ್ ಇಲ್ಲ ಅನ್ಸುತ್ತೆ. ನಮ್ಮ ಕಾನೂನನ್ನ ನಡ್ಸೋರ ಹೆಲ್ಮೆಟ್ ಹಾಕೊಳ್ಲಿಕ್ಕಂದ್ರ ಮತ್ ನಾರ್ಮಲ್ ಜನ ಹೆಂಗ್ ರೂಲ್ಸ್ ಫಾಲೋ ಮಾಡ್ತಾರೆ, ಅದಕ್ಕೋಸ್ಕರ ನಾ ಹೇಳುದು ನಮ್ಮ ಬಾದಾಮಿನಾಗಿರೋ ಎಲ್ಲಾ ಪೊಲೀಸ್ಗಳಾಗ್ಲಿ ಯಾರು ಆಗ್ಲಿ ಎಲ್ಲರೂ ಹೆಲ್ಮೆಟ್ ಅನ್ನು ಹಾಕೋದ್ ಕಲೀರಿ. ಮತ್ತೆ ನಮ್ಮ ಬಾದಾಮಿ ರೈಡರ್ಸ್ ಚಾಲುಕ್ಯರು ಏನದಾರಲ್ಲ ನಾ ಅವ್ರಿಗೆ ಹೇಳುದು ಏನಂದ್ರ ಬಾದಾಮಿನಾಗ ಒಂದ್ ಸ್ವಲ್ಪ ಹೆಲ್ಮೆಟ್ ಅವೇರ್ನೆಸ್ ಅನ್ನು ಸ್ವಲ್ಪ ಮೂಡಿಸ್ರಿ ಅಂತ ಹೇಳ್ತೀನಿ ನನ್ನ ಜನರಿಗೆ. ಸ್ವಲ್ಪ ನಾವೆಲ್ಲ ರೈಡಿಗೆ ಹೋಗ್ತಿರ್ಬೇಕಾದ್ರೆ ಅದೊಂದು ಮಾಡಿದ್ರೆ ಒಳ್ಳೇದಾಗ್ತೈತೇನೋ ಅನಿಸ್ತೈತಿ. ಅದಕ್ಕೋಸ್ಕರ ನಾನು ನಿಮಗೆ ಮನವಿ ಮಾಡಿ ಕೇಳ್ಕೊತೀನಿ, ಬಾದಾಮಿನ್ಯಾಗ ಒಂದು ಹೆಲ್ಮೆಟ್ ಅವೇರ್ನೆಸ್ ಒಂದು ಮಾಡ್ರಿ. ಈ ವಿಡಿಯೋ ಇಲ್ಲಿಗೆ ಏನ್ ಮಾಡೋ ಟೈಮ್ ಬಂತು. ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಆಗಿ ಬಾದಾಮಿನೂ ತಲುಪಾತ, ನಮ್ಮ ಮನೆ ಹತ್ರನೂ ಬಂದಾತ. ಅದಕ್ಕೋಸ್ಕರ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂದ್ರೆ ಯಾವ ತರ ಅಂದ್ರೆ ಆಮೇಲೆ ಎದ್ದ ಕೇಸ್ ನಿಮಗೆ ವಾಪಸ್ ಎಷ್ಟು ಗಂಟೆಗೆ ಹೇಳ್ತೀನಿ ಅಂತೆಲ್ಲ ತೋರಿಸ್ತೀನಿ ಅಂತ. ಯಾಕಂದ್ರೆ ಈಗ ಫುಲ್ ಸುಸ್ತಾಗೈತಿ. ಮಂಗಳೂರ್ಲಿಂದ ಬರ್ಬೇಕಾದ್ರೆ 450 ಕಿಲೋಮೀಟರ್ 50 ಮೋಸ್ಟ್ಲಿ 500 ಕಿಲೋಮೀಟರ್ ಸನೇಕ ಐತಿ. ಅದೆಲ್ಲ ಅಲ್ಲಿಂದ ಓಡಿಸ್ಕೊಂಡ್ ಬರ್ಬೇಕಂದ್ರೆ ಬಹಳ ಕಷ್ಟ ಆಗಿರ್ತೈತಿ, ಸುಸ್ತಾಗಿರ್ತೈತಿ. ಈಗ ಮನೆಗೆ ಬಂದು ರೀಚ್ ಆಗಿ ಆರಾಮ್ಸೆ ಹೋಗಿ ಊಟ ಮಾಡ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ. ನಾಷ್ಟ ಅಂದ್ರೆ ಮಾಡಿ ಬಂದೀನಿ, ಹೆಂಗಾರ ಊಟ ಅಂದ್ರೆ ಮಾಡೋ ಡೌಟ್ನಾಗ ಅದೀನಿ. ಫೈನಲಿ ಬಂದು ಮನೆ ಹತ್ರ ತಲುಪಿ ಅಕ್ಕ ಒಂದು ಹಾಯ್ ಹೇಳಿ ಬಾಯ್ ಹೇಳಿ ಎಲ್ಲರಿಗೂ ಹೋಗಿ ನಿದ್ದೆ ಮಾಡಿಬಿಡೋನು. ಆಲ್ಮೋಸ್ಟ್ ಮನೆ ಹತ್ರ ಬಂದೆ. ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ನಮ್ಮ ಮನಿ ಇದ ಬಾಜುದು ಹೌದ್ರಿ, ಮಲ್ಕೊಳ್ಳೋಣ್ರಿ ಈಗ. ಆಮೇಲೆ ಎದ್ದ ಮೇಲೆ ನಿಮಗೆ ಹಾಯ್ ಅಂತ ಹೇಳಿ ಮಾಡ್ತೀನಿ ಅಂತ. ಗೈಸ್ ನೋಡ್ರಿ, ಅವ ನಮ್ಮ ಮನೆಗೆ ಬಂದಾನ 4 ತಾಸು ಮಕ್ಕೊಂಡು ಈಗ ಎತ್ತಾನ. ಟೈಮ್ ಎಷ್ಟಾಗೈತಿ ಈಗ? ಜಸ್ಟ್ ಹಿಂಗೆ ಮಲ್ಕೊಂಡವ ಈಗ ಹಿಂಗೆ ಎದ್ದೀನಿ. 11:00 ಬಂದಿದ್ದೆ. 11:00 ಹಿಂಗೆ ಅಕ್ಕಗೆ ಹಾಯ್ ಮಾಡಿ ಕೇಸ್ ಬಂದು ಇಲ್ಲೇ ಬಿದ್ದೀನಿ ಲಗೇಜ್ ಇಟ್ಟೆ. 3 ಗಂಟೆ ಆಯ್ತು. ಎಷ್ಟು ಒಂದು 2.5 ತಾಸು 3 ತಾಸು 11:20ಕ್ಕೆ ಬಂದೀನಿ. ಆಗಲಿ ಒಂದು 3 ತಾಸು ಅಂತ ಹೇಳಿ ಅಂದ್ಕೊಳ್ಬಿಡ್ರಿ. ಬಾಡಿಗಿನ ಪೇನ್ ಎಲ್ಲ ಇಳಿದು ಹೋಯ್ತು. ಈಗ ಏನೇನು ಮಾಡ್ಬೇಕು ನನಗೂ ಗೊತ್ತಿಲ್ಲ, ಏನೇನು ಮಾಡ್ತೀನಿ ನನಗೂ ಗೊತ್ತಿಲ್ಲ. JRCB. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು.